ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. 38ನೇ ಶ್ಲೋಕ ತನಕ ಬಂದಿದ್ವಿ. ಹೌದು. 38ನೇ ಶ್ಲೋಕದಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಈಗ ಅನೇಕ ರೀತಿಯ ಯಜ್ಞಗಳನ್ನ ನಾವು ತಿಳ್ಕೊಂಡಿದ್ದೀವಲ್ಲ, ಅದರೊಳಗಡೆ ಜ್ಞಾನ ಯಜ್ಞಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಯಾಕೆಂದ್ರೆ ಬೇರೆ ಎಲ್ಲ ಯಜ್ಞಗಳು ಜ್ಞಾನೇನ ಪರಿಸಮಾಪ್ತತಿ, ಜ್ಞಾನದಲ್ಲಿಯೇ ಕೊನೆಗೊಳ್ಳುತ್ತೆ. ಅಂದ್ರೆ ಯಾವ ಯಜ್ಞವನ್ನೇ ಮಾಡ್ಲಿ ಆ ಉದ್ದೇಶ ಜ್ಞಾನ ಸಂಪಾದನೆ ಆಗಿರುತ್ತೆ. ಇದು ಪವಿತ್ರವಾದದ್ದು. ಪವಿತ್ರಂ ಅಂದ್ರೆ ಪಾವನವಾದದ್ದು, ಶುದ್ಧೀಕರಣ ಮಾಡುವ ವಸ್ತು. ಇದು ಅತ್ಯಂತ ನಮ್ಮನ್ನ ಎಲ್ಲ ಪಾಪಗಳಿಂದಲೂ ಬಿಡಿಸಿ ಶುದ್ಧಿ ಮಾಡೋದ್ರಿಂದ ಇದು ಪವಿತ್ರಂ. ಎಲ್ಲಿ? ಈ ಲೋಕದಲ್ಲಿ. ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಈ ಒಂದು ಜ್ಞಾನ ಇದೆಯಲ್ಲ, ಇದು ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂದ್ರೆ ಯೋಗ ಸಂಸಿದ್ಧ. ಈ ಯಾವ್ದಾದ್ರೂ ಒಂದು ಯೋಗವನ್ನ, ಯಾವ್ದಾದ್ರೂ ಸರಿ, ಅವರವರಿಗೆ ಅನುಕೂಲ ಆಗೋ ತರ ಆ ಯೋಗದಲ್ಲಿ ಇರೋರ್ಗೆ ಕಾಲಕ್ರಮದಲ್ಲಿ ತಾನಾಗಿಯೇ ನಮ್ಮೊಳಗೆ ಸಿಗುತ್ತೆ. ಜ್ಞಾನ ನಮ್ಮ ಒಳಗೆ ಸಿಗೋದ್ರಿಂದ ಇದು ಹೊರಗಡೆ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ನಾವು ಎಲ್ಲಿರ್ತೀವಿ, ಹೇಗಿರ್ತೀವಿ, ಅಲ್ಲೇ ನಾವು ಈ ಯೋಗವನ್ನ ಮಾಡೋದ್ರಿಂದ ಆ ಒಂದು ದಿನ ಆ ಜ್ಞಾನ ನಮ್ಮಲ್ಲೇ ಉದಯ ಆಗುತ್ತೆ. ಈಗ ಮುಂದಕ್ಕೆ ಹೋಗೋಣ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಸೊ ಈ ಜ್ಞಾನ ಯೋಗಿಗಳಿಗೆ ಸಿಗುತ್ತೆ ಅಂತ ನೋಡಿದ್ವಿ. ಕೇವಲ ಯೋಗಿಗಳಿಗೆ ಅಲ್ಲ, ಅದ್ರ ಜೊತೆಗೆ ಏನಿರ್ಬೇಕು ಅಂದ್ರೆ ಶ್ರದ್ಧಾವಾನ್ ಲಭತೆ, ಶ್ರದ್ಧೆ ಇರಬೇಕು. ಇವಾಗ ನಾವು ಒಂದು ಪ್ರವಚನವನ್ನ ಕೇಳ್ತಾ ಇರ್ಬೇಕಾದ್ರೆ ಅದರಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂದ್ರೆ ಏನು? ಈಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ ಅದು ಸತ್ಯ ಅಂತ ನಂಬುವುದೇ ಶ್ರದ್ಧೆ. ಆ ಶ್ರದ್ಧೆ ಇರಬೇಕು. ನೋಡೋಣ, ಚೆಕ್ ಮಾಡೋಣ, ಆ ರೀತಿ ಎಲ್ಲಾನು ಪ್ರವಚನವನ್ನ ಕೇಳೋದಕ್ಕೆ ಹೋಗಬಾರ್ದು. ಮೊಟ್ಟ ಮೊದಲನೇದಾಗಿ ಶ್ರದ್ಧೆ ಇರಬೇಕು. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧ್ಯವಧಾರಣಂ ಶ್ರದ್ಧಾ ಇತಿ ಉಚ್ಯತೆ ಅಂತ ವಿವೇಕ ಚೂಡಾಮಣಿ ಶಂಕರಾಚಾರ್ಯ ಹೇಳಿದ್ದಾರೆ. ಆದ್ರಿಂದ ಶಾಸ್ತ್ರಗಳು ಏನ್ ಹೇಳುತ್ತೆ, ವೇದಗಳು ಏನ್ ಹೇಳುತ್ತೆ ಅದು ಸರಿ, ಅದು ನಿಜ. ಅದನ್ನ ತಿಳ್ಕೊಂಡಿರ್ತಕ್ಕಂಥ ಆತ್ಮಜ್ಞಾನಿಯಾದ ಗುರು ಏನ್ ಹೇಳ್ತಾನೆ ಅದು ನಿಜ. ಈ ರೀತಿಯಲ್ಲಿ ನಮ್ಮಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂದ್ರೆ ಜ್ಞಾನವನ್ನು ಪಡೆಯುವುದಕ್ಕೆ ಮೊದಲು ಶ್ರದ್ಧಾವಂತರಾಗಬೇಕು. ತತ್ಪರಃ ಆ ಗುರುವಿನ ಉಪದೇಶದಲ್ಲೇ ಮನಸ್ಸಿಟ್ಟವರಾಗಿರ್ಬೇಕು. ಇವಾಗ ಇದು ಕೇಳ್ತೀವಿ, ಆಮೇಲೆ ಇನ್ಯಾರ್ದೋ ಕೇಳೋದು, ಆಮೇಲೆ ಇನ್ನೇನೋ ಓದೋದು, ಆಮೇಲೆ ಇನ್ನೇನೋ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಜ್ಞಾನ ಬರೋದು ಕಷ್ಟ ಆಗುತ್ತೆ. ಆದ್ರಿಂದ ತತ್ಪರಃ ಅಂದ್ರೆ ಆ ಉಪದೇಶದಲ್ಲೇ ಮನಸ್ಸಿಟ್ಟಿರ್ಬೇಕು. ಅದರ ಜೊತೆಗೆ ಸಂಯತೇಂದ್ರಿಯ, ತನ್ನ ಇಂದ್ರಿಯಗಳನ್ನ ಸಂಯಮದಲ್ಲಿ ಇಟ್ಕೊಂಡಿರ್ಬೇಕು. ಸೊ ಯೋಗಿ ಅದನ್ನೇನ್ ಮಾಡ್ಬೇಕು, ಮೊದಲು ಅವನಿಗೆ ಶ್ರದ್ಧೆ ಇರಬೇಕು, ಆಮೇಲೆ ಗುರುವಿನ ಉಪದೇಶದಲ್ಲೇ ಮನಸ್ಸಿಟ್ಟಿರ್ಬೇಕು, ಮತ್ತು ತನ್ನ ಎಲ್ಲ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ಬೇಕು. ಈ ರೀತಿ ಇರೋನಿಗೆ ಏನಾಗುತ್ತೆ, ಜ್ಞಾನಂ ಆತ್ಮಜ್ಞಾನವನ್ನು ಲಬ್ಧ್ವಾ ಪಡೆದುಕೊಂಡು, ಈ ರೀತಿ ಯಾರು ಒಂದು ಸಾಧನೆ ಮಾಡ್ತಾ ಇರ್ತಾರೆ ಅವರಿಗೆ ಅವರೇನ್ ಮಾಡ್ತಾರೆ, ಆತ್ಮಜ್ಞಾನವನ್ನು ಪಡೆದುಕೊಂಡು ಪರಾಂ ಶಾಂತಿಂ, ಅತ್ಯಂತ ಹೆಚ್ಚಿನ ಶಾಂತಿ. ಪರಾಂ ಶಾಂತಿಂ ಅಂದ್ರೆ ಅದಕ್ಕಿಂತಲೂ ಹೆಚ್ಚಿನ ಶಾಂತಿ ಯಾವುದೂ ಇಲ್ಲ. ಪರ ಅಂದ್ರೆ ದೊಡ್ಡದು ಅಂತ. ಶಾಂತಿಯನ್ನು ಅಂದ್ರೆ ಮನಸ್ಸಿನ ಉಪರತಿಯನ್ನು. ಮನಸ್ಸಿನ ಉಪರತಿ ಅಂದ್ರೆ, ಇವಾಗ ರತಿ ಅಂದ್ರೆ ಒಂದು ವಸ್ತುವಿನೊಂದಿಗೆ ಸೇರಿಕೊಂಡು ಸುಖ ಅನುಭವಿಸೋದು ರತಿ. ಅರತಿ ಅಂದ್ರೆ ಅದರಿಂದ ನಾವು ಹೊರಬರೋದು. ಅಂದ್ರೆ ಯಾವ ಒಂದು ಸುಖವನ್ನು ಆಶ್ರಯ ಮಾಡದೆ, ನಿರಾಶ್ರಯ ಅಂತೀವಲ್ಲ, ಹಾಗೆ ಆಶ್ರಯವನ್ನು ಮಾಡೋದು ಉಪರತಿ ಅಂತ.
ಅದು ಒಂದು ಸಾಧನೆ. ಷಟ್ಸಾಧನ ಸಂಪತ್ತಿಗಳು ಅಂತ ವಿವೇಕ ಚೂಡಾಮಣಿಯಲ್ಲಿ ಹೇಳಿದ್ದಾರೆ. 6 ಸಾಧನೆಗಳನ್ನ ಮನುಷ್ಯ ಮಾಡಬೇಕು. ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ, ಸಮಾಧಾನ. ಇದರಲ್ಲಿ 3ನೇದು ಉಪರತಿ. ಉಪರತಿ ಅಂದ್ರೆ ಹೊರಗಿನ ವಸ್ತುಗಳನ್ನ ಅವಲಂಬನೆ ಮಾಡೋದನ್ನ ನಿಲ್ಲಿಸ್ಕೋಬೇಕು ನಾವು. ಅದು ಉಪರತಿ. ಆಗ ಏನಾಗುತ್ತೆ, ಮನಸ್ಸು ಯಾವಾಗ ಉಪರತಿಯನ್ನು ಹೊಂದುತ್ತೋ, ಅಂದರೆ ಹೊರಗಿನ ವಿಷಯಗಳನ್ನು ಚಿಂತಿಸುವುದನ್ನು ನಿಲ್ಲಿಸುತ್ತೋ, ಆಗ ಶಾಂತಿಯು ದೊರಕುತ್ತೆ. ಪರಾಂ ಶಾಂತಿ, ಅತ್ಯಂತ ದೊಡ್ಡ ಶಾಂತಿಯು ದೊರಕುತ್ತದೆ. ಯಾವಾಗ? ಚಿರೇಣ, ಅತ್ಯಂತ ಶೀಘ್ರವಾಗಿ ದೊರೆಯುತ್ತೆ. ನಾವು ಇದಕ್ಕೋಸ್ಕರ ಯಾವತ್ತೋ ಇಲ್ಲಪ್ಪ ನಮ್ಗಿನ್ ಯಾವತ್ತು ಸಿಗುತ್ತೋ ಏನೋ ಅಂತ ಆತಂಕ ಪಡೋದೇನು ಇಲ್ಲ. ಶ್ರದ್ಧೆ ಇದ್ರೆ, ತತ್ಪರತೆ ಇದ್ರೆ, ಸಂಯತೇಂದ್ರಿಯ ಇದ್ರೆ ಅತ್ಯಂತ ಶೀಘ್ರವಾಗಿ ನಮಗೆ ಶಾಂತಿಯು ದೊರಕುತ್ತದೆ. ಅಜ್ಞಶ್ಚಾಶ್ರದ್ಧಧಾನಶ್ಚ ಸಂಶಯಾತ್ಮಾ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಅಜ್ಞಶ್ಚ ಅಂದ್ರೆ ಆತ್ಮಜ್ಞಾನವಿಲ್ಲದವನು ಅಜ್ಞ. ಜ್ಞಾನಿ ಅಂದ್ರೆ ಆತ್ಮಜ್ಞಾನವಿರೋನು ಜ್ಞಾನಿ. ಅಜ್ಞಾನಿ ಅಂದ್ರೆ ಆತ್ಮಜ್ಞಾನವಿಲ್ಲದೆ ಇರೋನು ಅಜ್ಞಾನಿ. ಅಶ್ರದ್ಧಧಾನಶ್ಚ, ಶ್ರದ್ಧೆ ಇಲ್ಲದವರು. ಇವಾಗ ಪ್ರಶ್ನೆಗಳು ಕೇಳ್ತಾರಲ್ಲ, ನೀವು ದೇವರನ್ನ ನೋಡಿದ್ದೀರಾ, ವೇದಗಳಲ್ಲಿ ಹೇಳಿರೋದೆಲ್ಲ ಯಾಕೆ ನಂಬೇಕಾ ನಾವು, ಅದು ನಿಜನಾ, ಈ ರೀತಿ ಎಲ್ಲ ಕೇಳೋದು ಏನಕ್ಕೆ ಅಂದ್ರೆ ಅವರಲ್ಲಿ ಇನ್ನೂ ಆ ಶ್ರದ್ಧೆ ಅನ್ನೋದು ಹುಟ್ಟಿರೋದಿಲ್ಲ. ವೇದಗಳು ಹೇಳುವುದು ಸತ್ಯ. ವೇದವನ್ನ ಓದಿ ಆತ್ಮಜ್ಞಾನವನ್ನು ಪಡೆದಿರ್ತಕ್ಕಂಥ ಗುರು ಹೇಳೋದು ಕೂಡ ಸತ್ಯ ಅನ್ನೋ ಒಂದು ಆ ಶ್ರದ್ಧೆ ಅವರಲ್ಲಿ ಬಂದಿರಲ್ಲ. ಆದ್ದರಿಂದ ಅವರನ್ನ ಅಶ್ರದ್ಧಧಾನಶ್ಚ ಅಂತ ಕರೆದಿದ್ದಾನೆ ಶ್ರೀಕೃಷ್ಣ. ಅವರೆಲ್ಲರೂ ಶ್ರದ್ಧೆ ಇಲ್ಲದವರು. ಸಂಶಯಾತ್ಮ ಅಂದ್ರೆ ಅವನಿಗೆ ಎಲ್ಲಿ ಹೋದರೂ ಕೂಡ ಸಂಶಯಗಳು. ಇದು ಸರಿನೋ ತಪ್ಪೋ, ನಾನು ಇದನ್ನ ಮಾಡಿದ್ರೆ ಏನಾಗೋಗುತ್ತೋ, ನನಗೆ ಪ್ರಾಪ್ತಿ ಸಿಗುತ್ತೋ ಇಲ್ವೋ, ಮೋಕ್ಷ ಸಿಗುತ್ತೋ ಇಲ್ವೋ, ಈ ರೀತಿಯಲ್ಲಿ ಸಂಶಯಾತ್ಮ, ಸಂಶಯಗಳನ್ನ ಹೊಂದಿರೋನು. ಸಂಶಯ ಹೊಂದಿರೋ ಯಾತಕ್ಕೆ ಸಂಶಯ ಬರುತ್ತೆ? ಶ್ರದ್ಧೆ ಇಲ್ಲದೆ ಇದ್ದಾಗಲೇ ಸಂಶಯ ಬರುತ್ತೆ. ಆದ್ರಿಂದ ಯಾರಿಗೆ ಶ್ರದ್ಧೆ ಇಲ್ವೋ, ಯಾರಿಗೆ ಆತ್ಮಜ್ಞಾನವಿಲ್ವೋ, ಅಥವಾ ಆತ್ಮಜ್ಞಾನವನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಇಲ್ವೋ, ಸಂಶಯ ಇದೆಯೋ, ಅವನು ವಿನಶ್ಯತಿ, ನಾಶ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ನಾಶ ಹೊಂದೋದು? ಏನ್ ಭಯ ಇಕ್ಸ್ತಾ ಇದ್ದಾನ ಶ್ರೀಕೃಷ್ಣ ಅಂದ್ರೆ ಅಲ್ಲ. ನಾಶ ಹೊಂದೋದು ಅಂದ್ರೆ ಇದೇ ಸಂಸಾರದಲ್ಲಿ ಸಿಕ್ಕಾಕೊಂಡು ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಜನ್ಮಗಳೆತ್ಕೊಂಡು ಇದೇ ಕಷ್ಟಗಳು ಪಟ್ಕೊಂಡು ಹೊಡೆದಾಡ್ತಾನೆ ಇರ್ಬೇಕಾಗುತ್ತೆ. ಅದೇ ನಾಶ ಅಂದ್ರೆ ಇನ್ನೇನಿಲ್ಲ. ಆದ್ರಿಂದ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ಈ ರೀತಿಯಲ್ಲಿ ಅಜ್ಞ, ಅಶ್ರದ್ಧದಾನಶ್ಚ ಸಂಶಯಾತ್ಮ, ಇವನಿಗೆ ಈ ಲೋಕದಲ್ಲೂ ಸುಖ ಇಲ್ಲ, ಯಶಸ್ಸಿಲ್ಲ. ಇವಾಗ ಸಂಶಯ ಇರೋನ್ ಎಲ್ಲೂ ಉದ್ಧಾರ ಆಗಲ್ಲ. ಅವನು ಅಲ್ಲಿ ಹೋಗ್ತಾನೆ, ಅಲ್ಲಿ ಕೇಳ್ತಾನೆ, ಅದನ್ನ ಬಿಟ್ಬಿಡ್ತಾನೆ, ಇಲ್ಲಿ ಬರ್ತಾನೆ. ಇದು ಬರೀ ಆಧ್ಯಾತ್ಮಕ್ಕೆ ಅಲ್ಲ, ಅವನಿಗೆ ಜೀವನದಲ್ಲೇ ಆಗ್ಲಿ, ಯಾವುದೇ ಒಂದು ವಿಷಯದಲ್ಲೇ ಆಗ್ಲಿ ಸಂಶಯ ಇರೋರಿಗೆ ಕಷ್ಟಗಳು ಜಾಸ್ತಿ ಅವ್ರಿಗೆ. ಆದ್ರಿಂದ ಅಂತಹ ಸಂಶಯಾತ್ಮ, ಇಂತಹ ಒಂದು ಮನಸ್ಥಿತಿ ನಮ್ಮಲ್ಲಿದ್ರೆ ಈ ಲೋಕದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ, ಮೋಕ್ಷವಂತೂ ಇಲ್ಲವೇ ಇಲ್ಲ. ಅವನಿಗೆ ಸಂಸಾರ ಬಂಧನವೇ ಗಟ್ಟಿ, ಸಂಸಾರ ಬಂಧನದಲ್ಲಿರ್ತಕ್ಕಂಥ ದುಃಖಗಳೇ ಗಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಹೇಳೋದ್ರ ಉದ್ದೇಶ ಇಷ್ಟೇ. ಯಾರಿಗೆ ಅಶ್ರದ್ಧೆ ಇದೆಯೋ ಅವರು ಶ್ರದ್ಧೆಯನ್ನ ಬೆಳೆಸ್ಕೋಬೇಕು. ಯಾರಿಗೆ ಸಂಶಯಗಳಿದೆಯೋ ಗುರುಗಳನ್ನ ಪ್ರಶ್ನೆಗಳನ್ನ ಕೇಳಿ ಆ ಸಂಶಯಗಳನ್ನ ನಿವಾರಣೆ ಮಾಡ್ಕೋಬೇಕು. ಯಾರಿಗೆ ಆತ್ಮಜ್ಞಾನ ಇಲ್ವೋ ಅವರು ಆತ್ಮಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಇಷ್ಟು ಮಾಡಿದವನಿಗೆ ಸಂಸಾರದಲ್ಲಿಯೂ ಸುಖ ಇದೆ, ಮತ್ತೆ ಈ ದೇಹವನ್ನು ಬಿಟ್ಟ ನಂತರ ಪರಲೋಕದಲ್ಲೂ ಸುಖ ಇದೆ, ಮೋಕ್ಷವೆಂಬ ಪ್ರಾಪ್ತಿಯೂ ಕೂಡ ಆಗುತ್ತೆ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಛಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಯೋಗ ಸನ್ಯಸ್ತ ಕರ್ಮಾಣಂ, ಧರ್ಮ ಅಧರ್ಮ ಎನ್ನುವ ಕರ್ಮಗಳನ್ನು ಆತ್ಮಜ್ಞಾನದಲ್ಲಿ ನಿಂತು ಯಾರು ತ್ಯಾಗ ಮಾಡಿದಾರೋ ಅವರು ಯೋಗ ಸನ್ಯಸ್ತ ಕರ್ಮಾಣಂ. ಇಲ್ಲಿ ಯೋಗದಲ್ಲಿ ನಿಂತಿರೋನು ಏನು ಮಾಡ್ತಾನೆ?
ಧರ್ಮವನ್ನು ಬಿಟ್ಬಿಡ್ತಾನೆ, ಅಧರ್ಮವನ್ನು ಬಿಟ್ಬಿಡ್ತಾನೆ. ಸಾಮಾನ್ಯವಾಗಿ ನಾವು ಯಾವ ರೀತಿ ತಿಳ್ಕೊತೀವಿ, ಅಧರ್ಮವನ್ನ ಮಾಡಬಾರ್ದು, ಧರ್ಮದ ಕೆಲಸಗಳನ್ನೇ ಮಾಡಬೇಕು ಅಂತ ಒಂದು ಪದ್ಧತಿ. ಆದರೆ ಆತ್ಮಜ್ಞಾನದಲ್ಲಿ ನಿಂತವನಿಗೆ ಧರ್ಮ ಅಧರ್ಮ ಎರಡೂ ಒಂದೇ ಆಗೋಗುತ್ತೆ. ಆದ್ದರಿಂದ ಅವನು ಧರ್ಮವನ್ನೂ ಬಿಡ್ತಾನೆ, ಅಧರ್ಮವನ್ನೂ ಬಿಡ್ತಾನೆ. ಅವನಿಗೆ ಮೋಕ್ಷವೇ ಮುಖ್ಯ ಆಗುತ್ತೆ. ಇದನ್ನ ತ್ಯಾಗ ಮಾಡೋದು ಅಂದ್ರೆ ಧರ್ಮ ಕಾರ್ಯಗಳು ಅಧರ್ಮ ಕಾರ್ಯಗಳು ಎಲ್ಲವನ್ನೂ ತ್ಯಾಗ ಮಾಡೋದು. ಸನ್ಯಸ್ಯ ತ್ಯಾಗ ಮಾಡೋದು ಅಂದ್ರೆ ಅವುಗಳಲ್ಲಿ ಆಸಕ್ತಿಯನ್ನ ಕಳ್ಕೊಳ್ಳೋದು. ಜ್ಞಾನ ಸಂಚಿನ್ನ ಸಂಶಯಂ, ಆತ್ಮಜ್ಞಾನದಿಂದ ಎಲ್ಲ ರೀತಿಯ ಕರ್ಮಗಳ ವಿಷಯದಲ್ಲಿ ಸಂಶಯವನ್ನ ನಾಶ ಮಾಡ್ಕೊಂಡಿರ್ತಾನೆ. ಈಗ ಅರ್ಜುನನಿಗೆ ನಾನು ಯುದ್ಧವನ್ನು ಮಾಡಿದ್ರೆ ಏನೇನಾಗುತ್ತೆ ಅಂತ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಆ ಸಂಶಯಗಳೆಲ್ಲ ನಿವಾರಣೆ ಆಗಬೇಕು ಅಂದ್ರೆ ನಮ್ಮಲ್ಲಿ ಜ್ಞಾನವು ಉತ್ಪತ್ತಿ ಆಗಬೇಕು. ಈಗ ಸ್ವರ್ಗ ಇದೆಯಾ, ನರಕ ಇದೆಯಾ, ನಾವು ಯಾವ್ದನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಯಾವ್ದನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ಅಲ್ಲಿ ಏನೇನು ಅನುಭವಿಸ್ತೀವಿ, ಇವೆಲ್ಲ ಸಂಶಯಗಳು. ಇವಾಗ ಪುರಾಣಗಳು ಅಂತ ಹೇಳ್ತೀವಿ, ಪುರಾಣಗಳಲ್ಲಿ ಜ್ಞಾನ ಬರಲ್ಲ, ಸಂಶಯಗಳು ಬರುತ್ತೆ. ನಿಜವಾಗ್ಲೂ ಇವೆಲ್ಲ ಇದೆಯಾ ಇಲ್ವಾ ಅಂತ ನಮ್ಮ ಮನಸ್ಸಿಗೆ ಒಂದೊಂದ್ಸರಿ ಬರ್ತಾ ಇರುತ್ತೆ. ಈ ಸಂಶಯಗಳೆಲ್ಲ ನಾಶ ಆಗ್ಬೇಕು ಅಂದ್ರೆ ನಾವು ಮೊದಲು ಆತ್ಮಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು. ಆತ್ಮವಂತಂ, ಅಂತಹ ಆತ್ಮಜ್ಞಾನಿಯನ್ನು, ಆತ್ಮನನ್ನು ತಿಳಿದುಕೊಂಡವನನ್ನು ನ ಕರ್ಮಾಣಿ ನಿಬದ್ಧಂತಿ, ನಾವು ಯಾವ ಕೆಲಸಗಳೇ ಮಾಡಲಿ ಪೂರ್ವಜನ್ಮದ ಸಂಸ್ಕಾರ ಮತ್ತು ವಾಸನೆಗಳಿಗೆ ಸರಿಯಾಗಿ ಪಾಪವೋ ಪುಣ್ಯವೋ ಧರ್ಮವೋ ಅಧರ್ಮವೋ ಯಾವುದಾದ್ರೂ ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಇದ್ರೆ ಅದು ಪುನರ್ಜನ್ಮ ಎನ್ನುವ ಸಂಸಾರ ಬಂಧನದಿಂದ ನಮ್ಮನ್ನ ಬಿಡಿಸುತ್ತೆ. ಅಂದ್ರೆ ಧರ್ಮದ ಕೆಲಸವನ್ನು ಮಾಡಿ ಪುಣ್ಯ ಸಂಪಾದನೆಯೂ ಬೇಡ, ಅಧರ್ಮದ ಕೆಲಸವನ್ನು ಮಾಡಿ ಪಾಪದ ಸಂಪಾದನೆಯೂ ಬೇಡ. ಇವಾಗ ನಾನು ಅತ್ಯಂತ ಧರ್ಮವಂತನಾಗಿ ಸತ್ಯವಂತನಾಗಿ ಬಾಳ್ತೀನಿ, ಒಳ್ಳೆ ಪುಣ್ಯ ಬರುತ್ತೆ, ಸುಖ ಸಿಗುತ್ತೆ. ಆ ಸುಖನ ಅನುಭವಿಸೋಕೆ ತಿರ್ಗಾ ಜನ್ಮದ ಎತ್ತಬೇಕಲ್ಲ, ಪ್ರಯೋಜನ ಏನಾಯ್ತು? ಅಲ್ಲಿ ಸುಖ ಜಾಸ್ತಿ ಆದಾಗ ಮನುಷ್ಯನಿಗೆ ಅಹಂಕಾರ ಬರುತ್ತೆ, ತಿರ್ಗಾ ತಪ್ಪು ಮಾಡ್ತಾನೆ, ತಿರ್ಗಾ ಇನ್ನೊಂದು ಜನ್ಮ ಎತ್ತಿ ಕಷ್ಟಪಡ್ತಾನೆ. ಸೊ ಈ ಚಕ್ರದಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಎಲ್ಲ ಕರ್ಮಗಳನ್ನು ಬಿಡಬೇಕು, ಎಲ್ಲದರಲ್ಲಿಯೂ ಆಸಕ್ತಿಯನ್ನು ಬಿಟ್ಟು ಧರ್ಮ ಅಧರ್ಮ ಎಲ್ಲವನ್ನು ಬಿಟ್ಟು ಧನಂಜಯ ಅರ್ಜುನ ನೀನು ಕರ್ಮಗಳನ್ನು ಮಾಡು, ಆತ್ಮವಂತನು ಆಗು ಅಂತ ಹೇಳ್ತಾ ಇದ್ದಾನೆ. ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನಕರ್ಮ ಸನ್ಯಾಸಯೋಗೋ ನಾಮ ಚತುರ್ಥೋಧ್ಯಾಯಃ. ಸೊ ಇಲ್ಲಿಗೆ ಒಂದು 42ನೇ ಶ್ಲೋಕದೊಂದಿಗೆ 4ನೇ ಅಧ್ಯಾಯ ಮುಗಿತಾ ಇದೆ. ತಸ್ಮಾತ್, ಆದುದರಿಂದ, ಅಜ್ಞಾನ ಸಂಭೂತಂ ಹೃತ್ಸ್ನಂ ಜ್ಞಾನಾಸಿನಃ, ಈ ಒಂದು ಅಜ್ಞಾನದಿಂದ ಸಂಭೂತವಾಗಿ ಹುಟ್ಟಿದೆಯಲ್ಲ ಸಂಶಯ, ಈ ಸಂಶಯವನ್ನ ಎಲ್ಲಿ ಹುಟ್ಟುಕೊಳ್ಳುತ್ತೆ? ಸಂಶಯಗಳು ನಮ್ಮ ಹೃದಯದಲ್ಲಿ ಬುದ್ಧಿಯಲ್ಲಿ ಹುಟ್ಟುಕೊಳ್ಳುತ್ತೆ. ಹೃದಯದಲ್ಲಿ ಬುದ್ಧಿಯಲ್ಲಿ ಹುಟ್ಟುಕೊಂಡಂತ ಸಂಶಯಗಳನ್ನ ನಾವು ಕತ್ತರಿಸಿ ಹಾಕಬೇಕು. ಈ ಸಂಶಯ ಎನ್ನುವ ಒಂದು ಇದನ್ನ ಕತ್ತರಿಸಿ ಹಾಕಬೇಕಾದ್ರೆ ನಮಗೊಂದು ಕತ್ತಿ ಬೇಕು. ಆ ಕತ್ತಿಯೇ ಜ್ಞಾನವೆಂಬ ಕತ್ತಿ. ಜ್ಞಾನಾಸಿನಃ, ಜ್ಞಾನವೆಂಬ ಕತ್ತಿಯನ್ನು ತೆಗೆದುಕೊಂಡು ನಮ್ಮ ಹೃದಯ ಸ್ಥಳದಲ್ಲಿ ಹೆಮ್ಮರವಾಗಿ ಬೆಳೆದಿರುವ ಸಂಶಯವನ್ನು ಅಜ್ಞಾನವನ್ನು ಕತ್ತರಿಸು. ಚಿತ್ವೈನಂ, ಈಗ ಶ್ರೀಕೃಷ್ಣ ನಮಗೆ ಹೇಳ್ತಾ ಇರೋದು ನಮ್ಮ ಹೃದಯ ಸ್ಥಳದಲ್ಲಿ ಅಜ್ಞಾನವಿದೆ, ಅಜ್ಞಾನದಿಂದ ಸಂಶಯಗಳಿದೆ, ಸಂಶಯಗಳಿಂದ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ಒಂದು ಮಹಾಮರ, ಹೆಮ್ಮರ, ಆಲದ ಮರದ ತರ ನಮ್ಮ ಹೃದಯದಲ್ಲಿ ಬುದ್ಧಿಯಲ್ಲಿ ಬೆಳೆದು ಬಿಟ್ಟಿದೆ. ಈಗ ನಾವೇನ್ ಮಾಡಬೇಕು? ಜ್ಞಾನವೆಂಬ ಕತ್ತಿಯನ್ನು ತೆಗೆದುಕೋಬೇಕು. ತಗೊಂಡು ಆ ದೊಡ್ಡದಾಗಿ ಬೆಳೆದಿದೆಯಲ್ಲ ಬಿಳಿಲುಗಳು ಬಿಟ್ಕೊಂಡು ಆಲದ ಮರ, ಅದನ್ನ ಕತ್ತರಿಸಿ ಹಾಕ್ಬೇಕು. ಯಾವಾಗ ಅಜ್ಞಾನ ನಾಶ ಆಗುತ್ತೋ ಆಗ ನಮ್ಮಲ್ಲಿ ಯೋಗಿಗಳಾಗ್ತೀವಿ ನಾವು, ಅಂದ್ರೆ ಸ್ಥಿತಪ್ರಜ್ಞರಾಗ್ತೀವಿ. ಆ ರೀತಿಯಲ್ಲಿ ಯೋಗಂ
ಉತ್ತಿಷ್ಟ ಯೋಗಂ ಅತಿಷ್ಠ ಉತ್ತಿಷ್ಟ, ಯೋಗವನ್ನು ಆಚರಿಸಲು ಎದ್ದೇಳು ಭಾರತ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನೀನು ಜ್ಞಾನವೆಂಬ ಕತ್ತಿ ತಗೋ, ನಿನ್ನ ಹೃದಯದಲ್ಲಿ ಹೊಡೆದಾಗ ಆಲದ ಮರದ ಥರ ಬೆಳೆದಿದೆಯಲ್ಲ ಸಂಶಯಗಳು, ಅಜ್ಞಾನ, ಅವನ್ನೆಲ್ಲ ಕತ್ತರಿಸಿ ಬಿಸಾಕು. ಕರ್ಮಯೋಗಿಯಾಗೋ, ಸ್ಥಿತಪ್ರಜ್ಞನಾಗಿ ನಿಂತ್ಕೋ, ಯುದ್ಧವನ್ನ ಮಾಡೋ, ನಿನಗೆ ಯಾವ ದೋಷವೂ ಬರಲ್ಲ, ಯಾವ ಪಾಪವೂ ಬರಲ್ಲ ಅನ್ನುವ ಹೇಳೋ ಪ್ರಕಾರ 4ನೇ ಅಧ್ಯಾಯ ಈಗ ಮುಗಿತಾ ಇದೆ. ಇದು 42 ಶ್ಲೋಕಗಳನ್ನ ನಾವು ತಿಳ್ಕೊಂಡಿದ್ದೀವಿ. ನಾಳೆ 5ನೇ ಅಧ್ಯಾಯ ಪ್ರಾರಂಭ ಮಾಡುವಾಗ ಇದ್ರದ್ದು ಏನು ಸಮ್ಮರಿ ಇದೆ ಅದನ್ನೆಲ್ಲ ಒಂದು